ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡೈನಾ ಕೂರ್ಗ್. ಭಾರತೀಯ ರೈಲ್ವೆ ಇಲಾಖೆ ಪ್ರಯಾಣಿಕರಿಗೆ ನೀಡ್ತಾ ಇದ್ದ ಮಹತ್ವದ ಸೇವೆಯನ್ನು ಸ್ಥಗಿತಗೊಳಿಸಿದೆ. ಈ ಮಾಹಿತಿ ಆರ್ಟಿಐನಲ್ಲಿ ಬಹಿರಂಗವಾಗಿದೆ. ಹಾಗಾಗಿ ಪ್ರಯಾಣಿಕರು ತಮ್ಮ ಹಣಕ್ಕೆ ತಾವೇ ಜವಾಬ್ದಾರರಾಗಿರ್ತಾರೆ. ರೈಲುಗಳು ನಿಗದಿತ ಸಮಯಕ್ಕಿಂತ ವಿಳಂಬವಾಗಿ ಬಂದ್ರೆ ಟಿಕೆಟ್ ಹಣ ರೀಫಂಡ್ ಮಾಡಲಾಗುತ್ತಾ? ಈ ಸೇವೆ ಇನ್ನು ಮುಂದೆ ಚಾಲ್ತಿಯಲ್ಲಿ ಇದೆಯಾ ಅಂತ ಆರ್ಟಿಐ ಅಡಿಯಲ್ಲಿ ಕೇಳಲಾಗಿತ್ತು. ಇದಕ್ಕೆ ರೈಲ್ವೆ ಅಧಿಕಾರಿಗಳು ಉತ್ತರ ಕೂಡ ನೀಡಿದ್ದಾರೆ. ಅಚ್ಚರಿಯ ಮಾಹಿತಿ ಕೂಡ ಹೊರಬಂದಿದೆ. ಹಾಗಾದ್ರೆ ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್ ನೀಡಿದ ಉತ್ತರ ಏನು ಅಂತ ನೋಡೋದಾದ್ರೆ, ಕೆಲವು ದಿನಗಳ ಹಿಂದೆ ಖಾಸಗಿ ರೈಲುಗಳ ವಿಳಂಬಕ್ಕಾಗಿ ರೀಫಂಡ್ ಸೌಲಭ್ಯಗಳನ್ನು ನಿಲ್ಲಿಸಲಾಗಿದೆ. ಇನ್ನುಳಿದಂತೆ ಐಆರ್ಸಿಟಿಸಿ ಟಿಕೆಟ್ ಬುಕಿಂಗ್ ಮತ್ತು ಖಾಸಗಿ ರೈಲುಗಳ ಎಲ್ಲಾ ಸೌಲಭ್ಯಗಳನ್ನು ನಿರ್ವಹಿಸುತ್ತೆ. ಇನ್ನು ಸರ್ಕಾರಿ ರೈಲುಗಳ ವಿಳಂಬದ ರೈಲು ಟಿಕೆಟ್ಗಳಿಗೆ ಮಾತ್ರ ರೀಫಂಡ್ ಸೌಲಭ್ಯ ಇದೆ. ಆದರೆ ಖಾಸಗಿ ರೈಲುಗಳ ವಿಳಂಬದ ಸಂದರ್ಭದಲ್ಲಿ ಯಾವುದೇ ಮರುಪಾವತಿಯನ್ನ ನೀಡಲಾಗುವುದಿಲ್ಲ ಅಂತ ಐಆರ್ಸಿಟಿಸಿ ತಿಳಿಸಿದೆ. ಅಕ್ಟೋಬರ್ 4, 2019ರಿಂದ ಫೆಬ್ರವರಿ 16, 2024 ನಡುವೆ ಐಆರ್ಸಿಟಿಸಿ ಸುಮಾರು 26 ಲಕ್ಷ ರೂಪಾಯಿ ಹಣವನ್ನು ರೀಫಂಡ್ ಮಾಡಿದೆ. ಇನ್ನು 2023ರಿಂದ 24ರಲ್ಲಿ 15.65 ಲಕ್ಷ ರೂಪಾಯಿ ರೀಫಂಡ್ ಮಾಡಲಾಗಿದೆ. ಫೆಬ್ರವರಿ 15, 2024ರಿಂದ ಖಾಸಗಿ ರೈಲುಗಳ ವಿಳಂಬಕ್ಕೆ ನೀಡಲಾಗುವ ರೀಫಂಡ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಆದರೆ ಈ ಸೇವೆಯಲ್ಲಿ ಯಾಕೆ ನಿಲ್ಲಿಸಲಾಗಿದೆ ಎಂಬುದು ಐಆರ್ಸಿಟಿಸಿ ತಿಳಿಸಿಲ್ಲ. ಸದ್ಯ ಭಾರತೀಯ ರೈಲ್ವೆ ತೇಜಸ್ ಹೆಸರಿನಲ್ಲಿ 2 ಖಾಸಗಿ ರೈಲುಗಳನ್ನು ನಡೆಸ್ತಾ ಇದೆ. ಅಕ್ಟೋಬರ್ 4, 2019ರಿಂದ ಪ್ರಾರಂಭವಾದ ರೈಲು ನವದೆಹಲಿಯಿಂದ ಲಕ್ನೋಗೆ, ಮತ್ತೊಂದು ರೈಲು ಜನವರಿ 17, 2020ರಿಂದ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಚಲಿಸ್ತಾ ಇದೆ. ಇನ್ನು ನಿಮಗೆ ಇನ್ನೊಂದು ಡೌಟ್ ಬಂದಿರಬಹುದು, ರೀಫಂಡ್ ಅನ್ನ ಹೇಗೆ ಲೆಕ್ಕ ಮಾಡ್ತಾರೆ ಅಂತ. ರೈಲು 1 ರಿಂದ 2 ಗಂಟೆ ವಿಳಂಬವಾಗಿ ಬಂದ್ರೆ 100 ರೂಪಾಯಿ, ರೈಲು 2 ರಿಂದ 4 ಗಂಟೆ ವಿಳಂಬವಾದ್ರೆ 250 ರೂಪಾಯಿ, ರೈಲು ವಿಳಂಬ ಕಾರಣವನ್ನ ನೀಡಿ ಟಿಕೆಟ್ ರದ್ದುಗೊಳಿಸಿದ್ರೆ ಸಂಪೂರ್ಣ ಮೊತ್ತ ರೀಫಂಡ್ ನೀಡಲಾಗ್ತಾ ಇತ್ತು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.